ಕಲಿಯುಗ ಪ್ರತ್ಯಕ್ಷ ದೈವ ಎಂದು ಕರೆಸಿಕೊಳ್ಳುವ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಕೇವಲ 2-3 ಸೆಕೆಂಡ್ ನೋಡಲು ತಿರುಪತಿ ಬೆಟ್ಟದ ಮೇಲೆ ಗಂಟೆಗಟ್ಟಲೆ ಭಕ್ತರು ಕಾದು ದರ್ಶನ ಪಡೆಯುತ್ತಾರೆ. ಸಾಕ್ಷಾತ್ ಶ್ರೀ ಮಹಾವಿಷ್ಣು ಭೂಮಿ ಮೇಲೆ ನೆಲೆಸಿರುವ ಭೂವೈಕುಂಠ ಕ್ಷೇತ್ರಕ್ಕೆ ಈ ನಕ್ಷತ್ರ ಇರುವ ದಿನ ಹೋಗಿ ಸ್ವಾಮಿಯ ದರ್ಶನ ಪಡೆದರೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು, ಇದೇ ನಕ್ಷತ್ರಗಳಂದು ದರ್ಶನ ಸಿಕ್ಕರೆ ನಿಮ್ಮಷ್ಟು ಭಾಗ್ಯಶಾಲಿಗಳು ಮತ್ತೊಬ್ಬರಿಲ್ಲ. ನಮ್ಮ ಪುರಾಣಗಳಲ್ಲಿ ರಾಶಿ, ನಕ್ಷತ್ರ, ಜಾತಕ, ಗ್ರಹಗತಿಗಳ ಬಗ್ಗೆ ವಿಶೇಷ ಉಲ್ಲೇಖವಿದೆ. ನಕ್ಷತ್ರಗಳು ನಮ್ಮ ಜೀವನದ ಏಳಿಗೆ ನಡೆಯಲು ಸಹಕರಿಸುತ್ತವೆ. ಕೆಲವು ಪ್ರತ್ಯೇಕ ನಕ್ಷತ್ರಗಳ ದಿನ ತಿಮ್ಮಪ್ಪನ ದರ್ಶನ ಪಡೆದರೆ ಸಕಲ ಸಂಪತ್ತನ್ನು, ಐಶ್ವರ್ಯವನ್ನು ಅನುಭವಿಸುವುದು ಖಂಡಿತವಾಗಿಯೂ ನಿಜವಾಗುತ್ತದೆ. ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಈ ನಕ್ಷತ್ರ ಇರುವ ದಿನ ಹೋದರೆ ನೀವು ಕೋಟೀಶ್ವರರಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೀವು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ್ದರೆ ರೋಹಿಣಿ ನಕ್ಷತ್ರ ಕ್ಯಾಲೆಂಡರ್ನಲ್ಲಿ ಯಾವಾಗ ಬರುತ್ತದೆ ಎಂದು ನೋಡಿಕೊಂಡು ಆ ದಿನವೇ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು. ತಿಮ್ಮಪ್ಪನ ದರ್ಶನಕ್ಕೆ ಹೋಗಬೇಕೆಂದರೆ 1-2 ದಿನ ಮುಂಚೆಯೇ ಮನೆಯಿಂದ ಹೊರಟಿರಬೇಕು. ನೀವು ಜನಿಸಿದ ದಿನ ಯಾವ ನಕ್ಷತ್ರ ಇರುತ್ತದೆಯೋ, ಅಂದರೆ ನಿಮ್ಮ ಜನ್ಮ ನಕ್ಷತ್ರ ಇರುವಂತಹ ದಿನ ಕಲಿಯುಗ ವರದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಬೇಕು. ನಿಮ್ಮ ಜನ್ಮ ನಕ್ಷತ್ರದ ದಿನ ಸ್ವಾಮಿಯ ದರ್ಶನ ಪಡೆದರೆ ಮಾತ್ರ ನಿಮಗೆ ಜನ್ಮ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಎಷ್ಟೋ ಜನರಿಗೆ ತಮ್ಮ ಜನ್ಮ ನಕ್ಷತ್ರ ಯಾವುದು ಎಂದು ಗೊತ್ತಿರುವುದಿಲ್ಲ. ಹುಟ್ಟಿದಾಗ ಜಾತಕವನ್ನು ಕೂಡ ಬರೆಸಿರುವುದಿಲ್ಲ. ಅಂತವರು ಏನು ಮಾಡಬೇಕು? ನಿಮ್ಮ ಕೋರಿಕೆಗೆ ತಕ್ಕಂತೆ ಈ ನಕ್ಷತ್ರಗಳ ದಿನ ತಿಮ್ಮಪ್ಪನ ದರ್ಶನ ಪಡೆಯಬೇಕು. ಹೇಗೆಂದರೆ, ನೀವು ಮಾಡುವಂತಹ ಬಿಸ್ನೆಸ್ ಹೆಚ್ಚಿನ ಲಾಭವನ್ನು ಗಳಿಸಬೇಕು, ಮಾಡುತ್ತಿರುವ ವ್ಯಾಪಾರವು ಏಳಿಗೆ ಕಾಣಬೇಕು, ನಿಂತು ಹೋದ ಆದಾಯ ಮತ್ತೆ ಬೆಳೆಯಬೇಕು ಎನ್ನುವ ಕೋರಿಕೆ ಇದ್ದರೆ ಕ್ಯಾಲೆಂಡರ್ನಲ್ಲಿ ಶ್ರವಣ ನಕ್ಷತ್ರ ಯಾವತ್ತು ಬರುತ್ತೆ ಅಂತ ನೋಡಿಕೊಂಡು ಆ ದಿನವೇ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆಯಬೇಕು. ಇದರಿಂದ ಎಷ್ಟೇ ಕಷ್ಟಕರವಾದ ನಿಮ್ಮ ವ್ಯಾಪಾರಗಳಿಗೆ ದರ್ಶನದ ಮರುದಿನದಿಂದಲೇ ವ್ಯಾಪಾರದಲ್ಲಿ ಏಳಿಗೆ ಶುರುವಾಗುತ್ತದೆ. ಯಾವುದಾದರೂ ಹೊಸ ವ್ಯಾಪಾರ ಆರಂಭಿಸುವ ಮುನ್ನವೂ ಶ್ರವಣ ನಕ್ಷತ್ರ ಇರುವಂತಹ ದಿನ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಬೇಕು. ಶ್ರವಣ ನಕ್ಷತ್ರವು ಸ್ವಾಮಿಯವರ ನಕ್ಷತ್ರವಾಗಿದೆ. ನಮ್ಮ ವಂಶದ ವೃದ್ಧಿ ಆಗಬೇಕು, ಸಂತಾನ ಚೆನ್ನಾಗಿರಬೇಕು, ಸಂತಾನ ಪ್ರಾಪ್ತಿಯಾಗಬೇಕು ಎಂದರೆ ರೋಹಿಣಿ ನಕ್ಷತ್ರ ಇರುವ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಬೇಕು. ಇದರಿಂದ ಸಂತಾನದ ಅಪೇಕ್ಷೆ ಇರುವಂತಹ ಪುರುಷರಾಗಲಿ ಸ್ತ್ರೀಯರಿಗೆ ಆಗಲಿ ಶೀಘ್ರವಾಗಿ ಸಂತಾನ ಫಲ ಪ್ರಾಪ್ತಿಯಾಗುತ್ತದೆ. ರೈತರಿಗೆ ಬೆಳೆ ಬೆಳೆಯಲು ಬರುವ ಕಷ್ಟಗಳು, ಸಾಲದ ಸಮಸ್ಯೆಗಳು, ನೀರಿನ ಸಮಸ್ಯೆ ಹೆಚ್ಚಿದ್ದರೆ, ಸರಿಯಾಗಿ ಹಾಕಿದ ಬೆಳೆಗಳು ಬೆಳೆಯುತ್ತಿಲ್ಲವೆಂದರೆ, ಭೂಮಿಯಿಂದ ಲಾಭವಿರಬೇಕು, ಬೆಳೆಯಿಂದ ಜೀವನ ಸಮೃದ್ಧಿಯಾಗಬೇಕು ಎನ್ನುವ ಇಚ್ಛೆ ಇದ್ದರೆ ಉತ್ತರಾಷಾಢ ನಕ್ಷತ್ರ ಇರುವ ದಿನ ತಿರುಪತಿ ಕ್ಷೇತ್ರಕ್ಕೆ ತೆರಳಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಬೇಕು. ಇದರಿಂದ ರೈತರ ಬಾಳು ಬಂಗಾರವಾಗುತ್ತದೆ, ಬೆಳೆ ಬಂಗಾರದ ಫಲವನ್ನು ನೀಡುತ್ತದೆ. ಇನ್ನು ಪದೇ ಪದೇ ಪೆಟ್ಟು ಬೀಳುವುದು, ಅಪಘಾತ ಆಗುವುದು, ಅನಾರೋಗ್ಯದ ಸಮಸ್ಯೆಗಳು ಬರುವುದು, ಯಾವಾಗಲೂ ಆಸ್ಪತ್ರೆ ಸುತ್ತುವುದು, ಈ ರೀತಿಯ ಸಮಸ್ಯೆಗಳು ಇದ್ದವರು ಭರಣಿ ನಕ್ಷತ್ರ ಇರುವ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಬೇಕು. ಇದರಿಂದ ಅಪಘಾತಗಳು ಆಗುವುದಿಲ್ಲ, ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ. ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ಮಾಡುವವರು, ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಭೂಮಿ ಕೊಳ್ಳುವುದು, ಮಾರುವುದು, ಮನೆ ಕಟ್ಟುವುದು, ಮಾರುವುದು, ಈ ರೀತಿ ಕೆಲಸ ಮಾಡುವವರು ಧನಿಷ್ಠ ನಕ್ಷತ್ರ ಇರುವ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಬರಬೇಕು. ಧನಿಷ್ಠ ನಕ್ಷತ್ರವು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಂಪತ್ತಾರೆಯಾಗುತ್ತದೆ. ಇದರಿಂದ ನಿಮಗೆ ಸಂಪತ್ತು ವೃದ್ಧಿಯಾಗುತ್ತದೆ. ವೆಂಕಟೇಶ್ವರ ಸ್ವಾಮಿಗೆ ಹರಕೆಯನ್ನು ಮಾಡಿಕೊಂಡಿದ್ದರೆ ಹಣವನ್ನು ಹುಂಡಿಗೆ ಹಾಕುವ ಬದಲು ಮನೆಗೆ ಸಮೀಪವಿರುವ ಬಡವರಿಗೆ ಸ್ವಾಮಿಯ ಹೆಸರಿನ ಮೂಲಕ ಸೇವೆಯನ್ನು ಮಾಡಿ, ತೀರಾ ಬಡತನದಲ್ಲಿ ಇರುವಂತಹ ಜನರಿಗೆ ಅವರ ಮದುವೆಗೆ ಹಣ ವಿನಿಯೋಗ ಮಾಡುವುದು, ವಿದ್ಯೆಗೆ ಹಣವನ್ನು ನೀಡುವುದು, ವಸ್ತ್ರಕ್ಕೆ ಹಣವನ್ನು ನೀಡುವುದು, ಅನ್ನದಾನಕ್ಕೆ ಹಣವನ್ನು ನೀಡುವುದು, ಅಂಗವಿಕಲರಿಗೆ ಅವರ ಆಸ್ಪತ್ರೆಯ ಖರ್ಚಿಗೆ ಹಣವನ್ನು ನೀಡುವುದು, ಪ್ರತ್ಯಕ್ಷವಾಗಿ ಹುಂಡಿಗೆ ಹಾಕುವ ಹಣದಿಂದಲೇ ಸೇವೆಯನ್ನು ಮಾಡಿ ನೋಡಿ. ಪುಣ್ಯವು 4 ದಿಕ್ಕುಗಳಿಂದಲೂ ನಿಮ್ಮನ್ನು ಹುಡುಕಿ ಖಂಡಿತವಾಗಿಯೂ ಬರುತ್ತದೆ. ಗಂಡ ಹೇಳಿದ ಮಾತನ್ನು ಕೇಳಬೇಕು, ಹೆಂಡತಿ ಗಂಡ ಹೇಳಿದ ಮಾತನ್ನು ಕೇಳಬೇಕು. ಸಾಂಸಾರಿಕ ದುಃಖಗಳು ದೂರವಾಗಬೇಕು. ಪತಿ ಪತ್ನಿ ಇಬ್ಬರ ನಡುವೆ ಸದಾ ಪ್ರೀತಿ ಇರಬೇಕು. ದೂರವಾದ ಪತಿ, ದೂರವಾದ ಪತ್ನಿ ಮತ್ತೆ ಹತ್ತಿರವಾಗಬೇಕು. ಈ ರೀತಿಯ ಸಮಸ್ಯೆ ಇದ್ದಾಗ ತಿರುಪತಿ ಕ್ಷೇತ್ರಕ್ಕೆ ನೀವು ರೇವತಿ ನಕ್ಷತ್ರ ಇರುವಂತಹ ದಿನ ತೆರಳಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಬೇಕು. ಇದರಿಂದ ಕೌಟುಂಬಿಕ ಸಮಸ್ಯೆಗಳು ಕಳೆಯುತ್ತದೆ.
ಇನ್ನು ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯೆಯಲ್ಲಿ ಪ್ರಗತಿ ಪಡೆಯಬೇಕು. ಮಕ್ಕಳು ಓದಿದ್ದು ನೆನಪಿರುವುದಿಲ್ಲ, ಓದಿನ ಕಡೆ ಆಸಕ್ತಿ ಇಲ್ಲ, ವಿದ್ಯಾರಂಗದಲ್ಲಿ ಜಯವನ್ನು ಸಾಧಿಸಬೇಕು ಎನ್ನುವ ಕೋರಿಕೆ ಇದ್ದರೆ ಹಸ್ತ ನಕ್ಷತ್ರ ಇರುವ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಬರಬೇಕು. ಇದರಿಂದ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದರ ಜೊತೆಗೆ ವೆಂಕಟೇಶ್ವರ ಸ್ವಾಮಿಯ ಕೃಪೆಯಿಂದ ಸಮಾಜದಲ್ಲಿ ಉತ್ತಮ ಹೆಸರನ್ನು ಕೂಡ ಗಳಿಸಬಹುದು. ಸರ್ಕಾರಿ ಕೆಲಸ ಸಿಗಬೇಕು, ಸರ್ಕಾರಿ ಕೆಲಸಕ್ಕಾಗಿ ಬರೆಯುವಂತಹ ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಬೇಕು ಎಂಬ ವಿಶೇಷ ಕೋರಿಕೆ ಇದ್ದರೆ ಕೃತಿಕಾ ನಕ್ಷತ್ರ ಬರುವಂತಹ ದಿನ ಕಾದು ಅವತ್ತಿನ ದಿನವೇ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಬರಬೇಕು. ಇದರಿಂದ ಸರ್ಕಾರಿ ಕೆಲಸ ಪ್ರಾಪ್ತಿಯಾಗುತ್ತದೆ. ವೈದ್ಯರು ಜಯವನ್ನು ಸಾಧಿಸಲು, ಸಾಮಾಜಿಕ ನೆಮ್ಮದಿಗೆ ಹಾಗೂ ಹಣ ಸಂಪಾದನೆಗೆ ಶತಭಿಷ ನಕ್ಷತ್ರದ ದಿನ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಬೇಕು. ಕಲಾವಿದರು, ಸಿನಿಮಾ ನಟರು, ಫೋಟೋಗ್ರಫಿ ಫೀಲ್ಡ್ನಲ್ಲಿ ಇರುವವರು ಏಳಿಗೆಯನ್ನು ಬಯಸಿದರೆ ಪೂರ್ವಾಷಾಢ, ಪೂರ್ವ ಪಾಲ್ಗುಣಿ ನಕ್ಷತ್ರದ ದಿನ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಬರಬೇಕು. ನಮಗೆ ಯಾವ ನಕ್ಷತ್ರ ಯಾವ ದಿನ ಬರುತ್ತದೆ ಎಂದು ಗೊತ್ತಾಗುವುದಿಲ್ಲ ಎಂದರೆ ಮನೆಗೆ ಸಮೀಪವಿರುವ ಆಲಯಗಳಿಗೆ ತೆರಳಿ ಅಲ್ಲಿನ ಪುರೋಹಿತರನ್ನು ಕೇಳಿ ತಿಳಿದುಕೊಳ್ಳಿ. ಕ್ಯಾಲೆಂಡರ್ನಲ್ಲೂ ಕೂಡ ದಿನಾಂಕದ ಕೆಳಗೆ ನಕ್ಷತ್ರಗಳನ್ನು ಬರೆದಿರುತ್ತಾರೆ. ಪಂಚಾಂಗ ನೋಡಲು ಬರುತ್ತದೆ ಎಂದರೆ ಇನ್ನೂ ಸುಲಭ. ನಿಮ್ಮ ಸಮಸ್ಯೆಗೆ ತಕ್ಕ ಹಾಗೆ ಮೇಲೆ ತಿಳಿಸಿರುವ ನಕ್ಷತ್ರಗಳ ದಿನ ಸ್ವಾಮಿಯ ದರ್ಶನವನ್ನು ಪಡೆಯಬಹುದು. ಆದರೆ ವಿಪರೀತ ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಕೈನಲ್ಲಿ 1 ರೂಪಾಯಿ ದುಡ್ಡು ನಿಲ್ಲೋದಿಲ್ಲ, ಸಂಪಾದನೆ ಮಾಡಿದ್ದು ನೀರಿನಂತೆ ಖರ್ಚಾಗುತ್ತದೆ, ಯಾವಾಗಲೂ ಹಣದಿಂದಲೇ ನಮ್ಮ ಜೀವನ ಈ ಪರಿಸ್ಥಿತಿಗೆ ಬಂದಿದೆ ಎಂಬ ಆಲೋಚನೆ ಇದ್ದರೆ ಶ್ರವಣ ನಕ್ಷತ್ರದ ದಿನವೇ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಿರಿ. ಇದರಿಂದ ಲಕ್ಷ ಕೋಟಿ ಸಾಲಗಳು ಇದ್ದರೂ ಹಣದ ಅಭಿವೃದ್ಧಿಯನ್ನು ನಿಮ್ಮ ಕಣ್ಣಾರೆ ಕಾಣಬಹುದು. ಜೀವನದಲ್ಲಿ ನಿಮ್ಮ ಜನ್ಮ ನಕ್ಷತ್ರವನ್ನು ನಿಮ್ಮ ಕುಟುಂಬದವರನ್ನು ಹೊರತುಪಡಿಸಿ ಉಳಿದ ಯಾರಿಗೂ ತಿಳಿಸಬೇಡಿ. ಜೊತೆಗೆ ನೀವು ನಿಮ್ಮ ಜನ್ಮ ನಕ್ಷತ್ರದ ದಿನ ಹೋಗುವಾಗ ಅಥವಾ ಶ್ರವಣ ನಕ್ಷತ್ರ ಇರುವ ದಿನ ತಿರುಪತಿ ಕ್ಷೇತ್ರಕ್ಕೆ ತೆರಳುವಾಗ ಯಾರಿಗೂ ಇಂತಹ ದಿನ ನಾನು ತಿರುಪತಿಗೆ ಹೋಗುತ್ತಿದ್ದೇನೆ ಎಂದು ಮೊದಲು ಹೇಳಿ ಹೋಗಬಾರದು. ಹೋಗಿ ಬಂದ ನಂತರ ತಿರುಪತಿಗೆ ಹೋಗಿ ಬಂದೆ ಅಂತ ಹೇಳಬಹುದು. ಆಗ ಮಾತ್ರ ನಿಮಗೆ ನಕ್ಷತ್ರದ ಹಾಗೂ ಸ್ವಾಮಿಯ ದರ್ಶನದ ಪರಿಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ. ಓಂ ನಮೋ ನಾರಾಯಣಾಯ ಎಂದು ಬರೆದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.